ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ದ್ವಿತೀಯ PUCಯ ಪರೀಕ್ಷೆ 2ರ ಎಕ್ಸಾಮ್ ಬಗ್ಗೆ. ಅದೇನಪ್ಪ ಅಂತಂದರೆ, ಈ ಪ್ರಕಟಣೆ ಹೊರಡಿಸಿರುವಂಥ ದಿನಾಂಕ ಬಂದು ಮೇ 2 ಹೊರಡಿಸಿರುವುದೊಂದು. ಇದ್ರ ಪ್ರಕಾರವಾಗಿ ವಿಷಯ ಏನಪ್ಪ ಅಂತಂದರೆ, ಏಪ್ರಿಲ್ ಅಥವಾ ಮೇ 2025ರ ದ್ವಿತೀಯ PUC ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಬಗ್ಗೆ. ಸೊ ಅಂತಂದರೆ ಈಗೇನು ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ ಇದುವರೆಗೂ ಅಂತಂದರೆ 24/4/2025ರಿಂದ 29/4/2025ರವರೆಗೆ ನಡೆದಿರುವಂಥ ಎಕ್ಸಾಮ್ಸ್ ಇದು. ಇನ್ನೂ ಕೆಲವೊಂದು ಎಕ್ಸಾಮ್ಸ್ ನಡೆಯೋದಿದೆ. ಬಟ್ ಸದ್ಯಕ್ಕೆ 24/4/2025, 29/4/20 ಅಂದರೆ ಏಪ್ರಿಲ್ 24ನೇ ತಾರೀಕಿಂದ ಏಪ್ರಿಲ್ 29ನೇ ತಾರೀಕುವರೆಗೂ ನಡೆದಿರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಈಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅನ್ನೋ ವೆಬ್ಸೈಟ್ನಲ್ಲಿ ಪ್ರಕಟಿಸಿರ್ತಾರತ್ತೆ. ಆ ಆನ್ಸರ್ ಕೀ ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ನೋಡಿಕೊಂಡು ನಿಮಗೆ ಅದಕ್ಕೆ ಅಬ್ಜೆಕ್ಷನ್ಸನ್ನು ನೀವು ಇಲ್ಲಿ ಅಪ್ಲೈ ಮಾಡಬಹುದು ವಿತ್ ರಿಲಿವೆಂಟ್ ಡಾಕ್ಯುಮೆಂಟ್ಸ್. ನೀವು ನೋಡ್ಬೋದು ಇಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ದಿನಾಂಕ 2/5/2025ರಿಂದ ದಿನಾಂಕ 8/5/2020ರವರೆಗೆ ನಡೆಯಲಿರುವ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ನಂತರ ಪ್ರಕಟಿಸಲಾಗುವುದು. ಅಂತಂದರೆ ಇದುವರೆಗೂ 29ನೇ ತಾರೀಕುವರೆಗೂ ಏನು ಎಕ್ಸಾಮ್ಸ್ ಆಗಿದೆ ಏಪ್ರಿಲ್ 29ರವರೆಗೂ ಅವುಗಳಿಗೆ ಮಾತ್ರನೇ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಉಳಿದಿರುವಂಥದ್ದು ಮೇ 2ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ನಡೆಯುವ ಎಕ್ಸಾಮ್ಸ್ಗಳಿಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಆಮೇಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗಾಗಿರುವಂಥ ಎಕ್ಸಾಮ್ಗಳಿಗೆ ನೀವು ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ಆಕ್ಷೇಪಣೆಗಳನ್ನು ಪೂರಕ ದಾಖಲೆಗಳೊಂದಿಗೆ ಅಂತಂದರೆ ವಿತ್ ರಿಲಿವೆಂಟ್ ಡಾಕ್ಯುಮೆಂಟ್ಸ್, ಇದು ಎಲ್ಲಿ ನೀವು ಈ ಕ್ವಶನ್ ರಾಂಗು ಅನ್ನೋಂಗಿದ್ರೆ ಏನು ಅದಕ್ಕೆ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲ್ಲಿ ಆ ಥರ ಇದೆ ಅಂತ ಅಂದ್ಬಿಟ್ಟು, ಲೈಕ್ NCERTನಲ್ಲಿ ಇದೆಯಾ, ಯಾವ ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ಇದೆ ಅಂತ ಅಂದ್ಬಿಟ್ಟು ನೀವು ಅದನ್ನು ವಿತ್ ರಿಲಿವೆಂಟ್ ಡಾಕ್ಯುಮೆಂಟ್ಸನ್ನು ತಗೊಂಡು ಸೊ ಈಗ ಅಬ್ಜೆಕ್ಷನ್ಸನ್ನು ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬಹುದು. ಯಾವ ಥರದ ಕ್ವಶನ್ಗಳಿಗೆ ನೀವು ಅಂಶಗಳಿಗೆ ನೀವು ಅಬ್ಜೆಕ್ಷನ್ಸನ್ನು ಮಾಡ್ಬೋದು ಅಂತಂದರೆ, ದ್ವಂದ್ವಾರ್ಥ ಬರುವ ಪ್ರಶ್ನೆಗಳಿಗೆ ಅಂದರೆ 2 ಅರ್ಥ ಬರುವಂತಹ ಪ್ರಶ್ನೆಗಳೇನಾದರೂ ಇದ್ದರೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಅದಕ್ಕೆ ನೀವು ಅಬ್ಜೆಕ್ಷನ್ಸನ್ನು ಹಾಕ್ಬೋದಾಗಿದೆ. ನೆಕ್ಸ್ಟ್ 2ನೇ ಟೈಪ್ ಯಾವುದಪ್ಪ ಅಂದರೆ ಅಪೂರ್ಣ ಪ್ರಶ್ನೆಗಳು, ಅಂದರೆ ಇನ್ಕಂಪ್ಲೀಟ್ ಕ್ವಶನ್ಸ್. ಈ ಕ್ವಶನ್ ಕಂಪ್ಲೀಟ್ ಆಗೇ ಇಲ್ಲ ಸೊ ಅನ್ನುವಂತಹ ಕ್ವಶನ್ಗಳಿಗೆ ನೀವು ಅಬ್ಜೆಕ್ಷನ್ಸನ್ನು ಸಲ್ಲಿಸಬಹುದು. 3ನೇ ಟೈಪ್ ಬಂದಾಗ ಪಠ್ಯಕ್ರಮದಲ್ಲಿ ಇಲ್ಲದೇ ಇರುವುದು, ಅಂದರೆ ಔಟ್ ಆಫ್ ಸಿಲೆಬಸ್. ಈ ಸಿಲೆಬಸ್ಸಲ್ಲಿ ಇಲ್ಲದಿರೋ ಕ್ವಶನ್ಸನ್ನು ಕೇಳಿದರೆ ಅದಕ್ಕೂ ನೀವು ಅಬ್ಜೆಕ್ಷನ್ಸನ್ನು ಸಲ್ಲಿಸಬಹುದು. 4th ಟೈಪ್ ಬಂದರೆ ಕನ್ನಡ ಮತ್ತು ಇಂಗ್ಲೀಷ್ ಆವೃತ್ತಿಯಲ್ಲಿ ಬೇರೆ ಬೇರೆ ಅರ್ಥ ಬರುವಂಥದ್ದು. ಅಂತಂದರೆ ಈಗ ಕನ್ನಡ ನೀವು ಕ್ವಶನ್ ಪೇಪರ್ ತೊಗೊಂಡ್ರೆ ಒಂದು ಕನ್ನಡ ಇದಿರುತ್ತೆ ಮತ್ತು ಇಂಗ್ಲೀಷ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಒಂದು. ಸೊ ಅದರಲ್ಲಿ ಕನ್ನಡದಲ್ಲಿ ಒಂದು ಅರ್ಥ ಬಂದು ಇಂಗ್ಲೀಷಲ್ಲಿ ಒಂದು ಅರ್ಥ ಬಂದಾಗ ಅದಕ್ಕೆ ನೀವು ಅಬ್ಜೆಕ್ಷನ್ಸನ್ನು ಸಲ್ಲಿಸಬಹುದು. ಅದ್ರ ಜೊತೆಗೆ 5th ಪಾಯಿಂಟ್ ಏನಪ್ಪ ಅಂದರೆ ಒಂದು ಆಯ್ಕೆಗಿಂತ ಹೆಚ್ಚು ಆಯ್ಕೆಗಳು ಸರಿ ಇರುವ ಬಹು ಪ್ರಶ್ನೆ ಪತ್ರಿಕೆಗಳು. ಅಂದರೆ ನಿಮಗೆ ಈಗ MCQ ಕ್ವಶನ್ಸ್ ಇರುತ್ತೆ. ಆ MCQ ಕ್ವಶನ್ಸ್ನಲ್ಲಿ ಏನಾದರೂ ಒಂದು ಆಪ್ಷನ್ಗಿಂತ ಜಾಸ್ತಿ ಇದ್ದು 2 ಆಪ್ಷನ್ ಕರೆಕ್ಟ್ ಇರ್ಬೋದು, ಮೇ ಬಿ 3 ಆಪ್ಷನ್ಸ್ ಕರೆಕ್ಟ್ ಇರ್ಬೋದು. ಆ ಥರ ಬರುವಂಥ ಕ್ವಶನ್ಸ್ಗಳನ್ನು ನೀವು ಅಬ್ಜೆಕ್ಷನನ್ನು ಬೇಕಾದ್ರೆ ಸಲ್ಲಿಸಬಹುದು ವಿತ್ ರಿಲಿವೆಂಟ್ ಡಾಕ್ಯುಮೆಂಟ್ಸ್. ಈ ಅಬ್ಜೆಕ್ಷನನ್ನು ನೀವು ಯಾವ ಡೇಟಿನವರೆಗೂ ಸಲ್ಲಿಸಬಹುದು ಅಂತಂದರೆ, ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸುವ ದಿನಾಂಕ 3/5/2025 ಅಂತಂದರೆ ಮೇ 3ನೇ ತಾರೀಕಿಂದ ಹಿಡಿದು ಮೇ 5ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಈ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದನ್ನು ನೀವು ಅಬ್ಜೆಕ್ಷನ್ಸನ್ನು ಸಲ್ಲಿಸಬೇಕು. ದಿನಾಂಕ 5/5/2025 ಮೇ 5ನೇ ತಾರೀಕು ಸಂಜೆ 5 ಗಂಟೆ ನಂತರ ನೀವು ಯಾವುದೇ ಆಕ್ಷೇಪಣೆಯನ್ನು ಅಲ್ಲಿ ಅವರು ಪರಿಗಣಿಸಲಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂತಂದರೆ ಆ 5 ಗಂಟೆ ಒಳಗಡೆ ಮೇ 5ನೇ ತಾರೀಕು 5 ಗಂಟೆ ಒಳಗಡೆ ನೀವು ಈ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ನೀವು ಅದನ್ನು ಅಪ್ಲೈ ಮಾಡ್ಬೋದು ನೀವು ಆ ವೆಬ್ಸೈಟ್ನಲ್ಲಿ. ಯಾವ ವೆಬ್ಸೈಟ್ನಲ್ಲಿ ನೀವು ಈ ಅಬ್ಜೆಕ್ಷನ್ಸನ್ನು ಸಲ್ಲಿಸ್ಬೋದು ಅಂತಂದರೆ ಇಲ್ಲಿ ಇದೆ ನೋಡಿ, ಕೆಳಗಡೆ ಒಂದು ವೆಬ್ಸೈಟ್ ಇದೆ ನೋಡಿ, https://dpuexam.karnataka.government.in. ಈ ಏನು ವೆಬ್ಸೈಟ್ ಇದೆ ನಿಮಗೆ ಆ ವೆಬ್ಸೈಟ್ನಲ್ಲಿ ಕ್ಲಿಕ್ ಮಾಡಿ ನೀವು ಅಬ್ಜೆಕ್ಷನ್ಸನ್ನು ಸಲ್ಲಿಸಬಹುದು. ಬೇಕಾದ್ರೆ ನಾನು ಈ ವೆಬ್ಸೈಟನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಾಮೆಂಟಾಗಿ ಹಾಕಿರ್ತೀನಿ. ನಿಮಗೆ ಆ ಅಬ್ಜೆಕ್ಷನ್ ನೀವು ಏನಾದರೂ ಅಬ್ಜೆಕ್ಷನ್ಸ್ ಏನಾದರೂ ಸಲ್ಲಿಸಬೇಕು ಅಂತ ಇದ್ದರೆ ನೀವು
ಜಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಆ ವೆಬ್ಸೈಟಿಗೆ ತಗೊಂಡೋಗುತ್ತೆ. ಅಲ್ಲಿ ನೀವು ವಿತ್ ರಿಲಿವೆಂಟ್ ಡಾಕ್ಯುಮೆಂಟ್ಸನ್ನು ಯಾವ ಕ್ವಶನ್ಗೆ ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂತ ಏನಾದರೂ ಇದ್ದರೆ ನೀವು ಖಂಡಿತವಾಗಿ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಸೊ ಇದು ನಿಮಗೆ ಈಗ ಸದ್ಯಕ್ಕೆ ಬಂದಿರುವಂತಹ ಒಂದು ಪ್ರಕಟಣೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಚಾರ. ಸೊ ಇದೇ ಥರದ ವಿಚಾರಗಳಿಗೆ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.